ವಯೋಸಹಜ ಕಾಯಿಲೆಯಿಂದ ಇಹಲೋಕ ತ್ಯಜಿಸಿದ ವೃಕ್ಷಮಾತೆ ಪದ್ಮಶ್ರೀ ತುಳಸಿಗೌಡ ಅವರ ಅಂತ್ಯಕ್ರಿಯೆ ಅಂಕೋಲಾದ ಹುಟ್ಟೂರಿನಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ನೆರವೇರಿತು. ಪರಿಸರವನ್ನು ಬದುಕಿನ ಉಸಿರಾಗಿಸಿಕೊಂಡಿದ್ದ ಪರಿಸರ ಪ್ರೇಮಿ ವೃಕ್ಷಮಾತೆ ಪದ್ಮಶ್ರೀ ಪುರಸ್ಕೃತೆ ತುಳಸಿಗೌಡ ಅವರು ಇನ್ನಿಲ್ಲ ಅನ್ನೋ ಸುದ್ದಿ ಇಡೀ ರಾಜ್ಯವನ್ನೇ ಶೋಕ ಸಾಗರದಲ್ಲಿ ಮುಳುಗುವಂತೆ ಮಾಡಿತ್ತು. ಹಸಿರಿಗಾಗಿ ಇಡೀ ಉಸಿರನ್ನೇ ಮೀಸಲಿಟ್ಟಿದ್ದ ಈ ವೃಕ್ಷಮಾತೆಯ ನಿಧನಕ್ಕೆ ಪ್ರಧಾನಿ ಮೋದಿಯಾದಿ ಗಣ್ಯಾತಿ ಗಣ್ಯರು ಕೂಡ ಸಂತಾಪವನ್ನ ವ್ಯಕ್ತಪಡಿಸಿದ್ರು. ಇಂದು ಅಂಕೋಲಾ ತಾಲೂಕಿನ ತುಳಸಿ ಅಜ್ಜಿಯ ಹುಟ್ಟೂರಾದ ಹೊನ್ನಳ್ಳಿಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಯಿತು. ಇನ್ನು ತುಳಸಿ ಅಜ್ಜಿ ಅಂತ್ಯ ಸಂಸ್ಕಾರದಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ಹಾಲಕ್ಕಿ ಸಮಾಜದ ಮುಖಂಡರು, ಡಿಎಫ್ಒ ರವಿಶಂಕರ್ ಸೇರಿದಂತೆ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಪುಷ್ಪಗುಚ್ಛ ಇಟ್ಟು ಅಂತಿಮ ನಮನವನ್ನ ಸಲ್ಲಿಸಿದರು. ಈ ವೇಳೆ ತುಳಸಿಗೌಡರಿಗೆ ಗೌರವಾರ್ಥವಾಗಿ 1 ನಿಮಿಷ ಮೌನಾಚರಣೆಯ ಮೂಲಕ ಗೌರವವನ್ನ ಸಲ್ಲಿಸಲಾಯಿತು. 3 ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸುವ ಮೂಲಕ ಸರ್ಕಾರಿ ಗೌರವವನ್ನ ಸಲ್ಲಿಸಲಾಯಿತು. ಹೊನ್ನಳ್ಳಿಯ ಅವರ ಮನೆಯ ಸಮೀಪದ ಗದ್ದೆಯಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ತುಳಸಿಗೌಡ ಅವರ ಜೊತೆಗೆ ಪುತ್ರ ಅಗ್ನಿ ಸ್ಪರ್ಶವನ್ನ ಮಾಡಿದರು. ಹಸಿರಿಗಾಗಿ ಉಸಿರು ಚೆಲ್ಲಿದ ತುಳಸಿ ಅಮ್ಮ ಪಂಚಭೂತಗಳಲ್ಲಿ ಲೀನವಾದರು. ಇದೇ ವೇಳೆ ತುಳಸಿ ಅವರ ಪ್ರತಿಮೆ ನಿರ್ಮಾಣ ಹಾಗೂ ಉದ್ಯಾನವನಕ್ಕೆ ಅವರ ಹೆಸರಿಡುವ ಬಗ್ಗೆ ಅನೌಪಚಾರಿಕ ಚರ್ಚೆ ಕೂಡ ನಡೆಯಿತು. ಇದು ಅನೌಪಚಾರಿಕ ಚರ್ಚೆಯಾಗದೆ ಕಾರ್ಯರೂಪಕ್ಕೆ ಬಂದರೆ ಮಾತ್ರ ರಾಜ್ಯದ ವೃಕ್ಷ ಮಾತೆಗೆ ಗೌರವ ಸಲ್ಲಿಸಿದಂತಾಗುತ್ತೆ ಅನ್ನೋದು ನುಡಿಸಿರಿ ವಾಹಿನಿಯ ಆಶಯವಾಗಿದೆ. ವಿಶ್ವ ಜೊತೆಗೆ ವೀರೇಶ್, ನುಡಿಸಿರಿ ನ್ಯೂಸ್, ಹೊನ್ನಾವರ.